ನಾನು ಡಾಕ್ಟರ್ ರವಿಕುಮಾರ್, ಮಕ್ಕಳ ತಜ್ಞರು, ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ನೋಡಲ್ ಅಧಿಕಾರಿಗಳು ಕೂಡ. ಮೊದಲನೇದಾಗಿ ಈ ಕಾರ್ಯಕ್ರಮದಲ್ಲಿ ನಾನು ಅಮ್ಮ ಎಜುಕೇಶನಲ್ ಟ್ರಸ್ಟ್ ಅವರಿಗೆ ಅಭಿನಂದನೆಗಳನ್ನ ಹೇಳಕ್ ಇಷ್ಟಪಡ್ತೇನೆ. ಯಾಕಂದ್ರೆ ಅವರು ವಾರ್ಷಿಕೋತ್ಸವದ ಅಂಗವಾಗಿ 2ನೇ ವಾರ್ಷಿಕೋತ್ಸವ ಅಂಗವಾಗಿ ಈ ಒಂದು ಮಹತ್ತರ ಕಾರ್ಯಕ್ರಮ ಮಾಡ್ತಾ ಇರೋದಕ್ಕೆ ಅವ್ರಿಗೆ ಅಭಿನಂದನೆ ಹೇಳಕ್ ಇಷ್ಟಪಡ್ತೇನೆ. ದಾನಗಳಲ್ಲಿ ಶ್ರೇಷ್ಠವಾದ ದಾನ ಅಂದ್ರೆ ಈ ರಕ್ತದಾನ ಅಂತ ಕರಿತೀವಿ. ಯಾಕಪ್ಪ ಅಂದ್ರೆ ಬೇರೆ ಏನ್ ಬೇಕಾದ್ರೂ ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಬೋದು, ತಯಾರು ಮಾಡ್ಬೋದು. ಆದ್ರೆ ರಕ್ತನ ಯಾರು ತಯಾರು ಮಾಡಕ್ಕಾಗಲ್ಲ. ಯಾರಾದ್ರೂ ಒಬ್ರು ಕೊಟ್ರೆ ಮಾತ್ರ ಅದನ್ನ ಬೇರೆಯವ್ರಿಗೆ ಉಪಯೋಗ ತರ ಮಾಡ್ಬೋದು. ಹಾಗಾಗಿ ದಾನಗಳಲ್ಲಿ ಶ್ರೇಷ್ಠವಾದ ರಕ್ತದಾನ. ರಕ್ತದಾನ ನಿಜವಾಗ್ಲೂ ತುಂಬಾ ಎಮರ್ಜೆನ್ಸಿ ಇರೋಂಥವ್ರಿಗೆ, ರೋಗಿಗಳಿಗೆ, ಇಲ್ಲ ಬೇರೆ ಯಾವ್ದಾದ್ರು ಆಪರೇಷನ್ ಆಗ್ಬೇಕಾದ್ರೆ, ಇಲ್ಲ ತುರ್ತು ಸಂದರ್ಭಗಳಲ್ಲಿ ಯಾರಿಗಾದ್ರೂ ರೋಗಿಗೆ ಅವಶ್ಯಕತೆ ಇದೆ ಅಂದ್ರೆ ರಕ್ತ ಬಿಟ್ಟು ಬೇರೆ ಆಲ್ಟರ್ನೇಟಿವ್ ಏನು ಕೊಡಕ್ ಬರಲ್ಲ. ಹಾಗಾಗಿ ರೋಗಿಗಳಿಗೆ ತುಂಬಾ ಅನುಕೂಲ ಆಗುತ್ತೆ ಒಂದು. ಎರಡನೇದಾಗಿ ರಕ್ತದಾನ ಮಾಡೋದ್ರಿಂದ ಬೇರೆಯವ್ರಿಗೂ ಅನುಕೂಲ ಆಗುತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೂ ಕೂಡ ಅನುಕೂಲ ಆಗುತ್ತೆ. ಯಾರು ದಾನ ಮಾಡ್ತಾರೆ ಅವ್ರಿಗೆ ಅದರಿಂದ ಅನುಕೂಲಗಳು ಜಾಸ್ತಿ ಇದೆ. ದೇಹದಲ್ಲಿ ಏನು ನಮ್ಗೆ ಅಗತ್ಯಕ್ಕಿಂತ ಹೆಚ್ಚಾಗಿ ಕೊಬ್ಬಿದ್ರೆ ಆ ಕೊಬ್ಬು ಕರಗಿಸೋದಕ್ಕೆ ಅವಕಾಶ ಕೊಡುತ್ತೆ ಒಂದು. ಎರಡನೇದಾಗಿ ಸಕ್ಕರೆ ಕಾಯಿಲೆ, ಇಲ್ಲ BP ಇಂತಹ ರೋಗಗಳು ಬರೋದಕ್ಕೆ ಆಸ್ಪದ ಕೊಡೋದಿಲ್ಲ. ಹಾಗಾಗಿ ನಿಯಮಿತವಾಗಿ 3 ತಿಂಗಳಿಗೆ ಇಲ್ಲ 4 ತಿಂಗಳಿಗೆ ಒಂದ್ಸಾರಿ ಆರೋಗ್ಯವಂತ ವಯಸ್ಕರು 50 kg ಮೇಲೆ ಇರೋಂಥವ್ರು ಯಾರು ಬೇಕಾದ್ರೂ 3 ತಿಂಗಳು 4 ತಿಂಗಳು ಒಂದ್ಸಾರಿ ರಕ್ತದಾನ ಮಾಡೋದ್ರಿಂದ ಬೇರೆಯವರಿಗೆ ಸಹಾಯ ಮಾಡ್ದಂಗಾಗುತ್ತೆ, ಜೊತೆಗೆ ಅವರ ಆರೋಗ್ಯನೂ ಕಾಪಾಡ್ದಂಗಾಗುತ್ತೆ, ಸಮಾಜಮುಖಿ ಕೆಲಸಗಳಲ್ಲಿ ತೊಡಕೊಂಡಂಗಾಗುತ್ತೆ. ಸಂಘ ಸಂಸ್ಥೆಗಳು ಈ ತರ ಒಂದು ಇವರು ಎಲ್ಲಾ ಕಾರ್ಯಕ್ರಮಗಳಲ್ಲೂ ನಾನು ಪಾಲ್ಗೊಂಡಿದ್ದೀನಿ. ಅಮ್ಮ ಎಜುಕೇಶನಲ್ ಟ್ರಸ್ಟ್ ಅವರು ಮಾಡಂತ ಎಲ್ಲಾ ಆಲ್ಮೋಸ್ಟ್ ಒಂದು 4-5 ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿರೋದು. ಎಲ್ಲ ಇನ್ನ ಸಣ್ಣ ಯುವಕರ ಗುಂಪೊಂದು ಈ ತರ ವಾಲಂಟ್ರಿ ಆಗಿ ಅವರೇ ಎಲ್ಲ ಸಣ್ಣ ಕೆಲಸಗಳು ಮಾಡೋದು. ತುಂಬಾ ದೊಡ್ಡವರಲ್ಲ ಇವರೆಲ್ಲಾನು, ಸಣ್ಣ ಲೆಕ್ಚರರ್, ಸಣ್ಣ ಕೆಲಸ ಮಾಡಂತವ್ರು. ತಾವು ದುಡಿಯುವಂತ ಒಂದು ಸಂಪಾದನೆಯಲ್ಲಿ ಒಂದು ಅಷ್ಟು ಇದಕ್ಕಿಂತ ಎತ್ತಿಟ್ಕೊಂಡು ಸಮಾಜಮುಖಿ ಕೆಲಸಗಳು, ರಕ್ತದಾನ ಶಿಬಿರ ಆಗಿರ್ಬೋದು, ಇಲ್ಲ ಬೇರೆ ಬೇರೆ ಸಮಾಜಮುಖಿ ಕೆಲಸಗಳು ತುಂಬಾ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಹೆಮ್ಮೆ ಆಗುತ್ತೆ. ನಾನು ಕೂಡ ನನ್ನನ್ನು ಕೂಡ ಪಾಲ್ದಾರಿಕೆ ಮಾಡ್ಕೊಳ್ಳಿ ಅಂತಾನು ಹೇಳಿದ್ದೆ. ಯಾವ್ದೋ ಒಂದು ರೀತಿಯಲ್ಲಿ ನಾನು ಕೂಡ ಪಾಲ್ದಾರಿಕೆ ಆಗಿ ಅವರ ಎಜುಕೇಶನಲ್ ಟ್ರಸ್ಟ್ ಅಲ್ಲಿ ನಾನು ಕೂಡ ಸಹಕಾರಿಯಾಗಿದ್ದೀನಿ. ಹಾಗಾಗಿ ತುಂಬಾ ಹೆಮ್ಮೆ ಆಗುತ್ತೆ. ಈ ಟ್ರಸ್ಟ್ ಅನ್ನು ನೋಡಿದ್ರೆ ತುಂಬಾ ಖಂಡಿತ ಹೆಮ್ಮೆ ಆಗುತ್ತೆ. ಸರ್, ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಅಮ್ಮ ಎಜುಕೇಶನಲ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಅನ್ನಂಥದ್ದು ಸಮಾಜ ಸೇವೆಗೋಸ್ಕರನೇ ಇದೊಂದು ಸ್ಟಾರ್ಟ್ ಮಾಡಿರೋಂಥ ಸಂಸ್ಥೆ. ನಾವು ಸತತ 2 ವರ್ಷಗಳಿಂದ ಹಲವಾರು ಸಮಾಜಮುಖಿ ಸೇವೆಗಳನ್ನ ಮಾಡುತ್ತಾ ಸಮಾಜದಲ್ಲಿ ನಾವು ನಿಲ್ತೇವೆ ಅಂತೇಳಿ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ನಾವು ತೋರಿಸ್ಕೊಂಡು ಬಂದಿದ್ದೇವೆ. ಅದೇ ರೀತಿಯಾಗಿ ನಮ್ಮ ಟ್ರಸ್ಟ್ ಉದ್ಘಾಟನೆ ಆಗಿ 2 ವರ್ಷಗಳಾಗ್ತಾ ಇದೆ. ಅದರ ಪ್ರಯುಕ್ತ ಇದು ಸತತ 2ನೇ ವರ್ಷದ ರಕ್ತದಾನ ಶಿಬಿರವನ್ನ ಮಾಡ್ತಾ ಇದ್ದೇವೆ. ನೀವ್ ಹೇಳ್ದಂಗೆ ನಾವು ಏನು ತುಂಬಾ ಸಿಂಪಲ್ ಆಗಿ ಮಾಡ್ತಿದೀವಿ ಅಂತಂದ್ರೆ, ಈಗ ನಾವು ಸಿಂಪಲ್ ಆಗಿ ಮಾಡೋಂತ ಉದ್ದೇಶ ಏನಪ್ಪಾ ಅಂತಂದ್ರೆ, ನಾವೆಲ್ಲ ಯುವಕರು ಒಂದು 5 ಜನ ನಾವೇನು ಸೇರ್ಕೊಂಡು ಇದನ್ನ ನಡೆಸ್ತಿದೀವಿ. ನಾವೆಲ್ಲ ಸಣ್ಣ ಸರ್ವಿಸ್ ಮಾಡ್ಕೊಂಡು ಕೆಲಸಗಳು ಮಾಡ್ಕೊಂಡು ನಡೆಸ್ತಾ ಇರೋಂತ ಸಂಸ್ಥೆ. ನಾವು ಅತಿ ಹೆಚ್ಚಿಗೆ ಹಣವನ್ನ ವ್ಯಯ ಮಾಡದೆ ಒಂದು ಬ್ಲಡ್ ಕ್ಯಾಂಪ್ ಏನ್ ಬೇಕು ಸಿಂಪಲ್ ಆಗಿ ನಮ್ಮ ಡಾಕ್ಟರ್ ರವಿಕುಮಾರ್ ಸರ್ ನಮ್ ಸದಾ ನಿಲ್ತಾ ಇರ್ತಾರೆ. ಅವ್ರು ಬಂದು ನಮ್ಗೆ ಒಂದು ಕಾರ್ಯಕ್ರಮ ಉದ್ಘಾಟನೆ ಮಾಡಿಕೊಟ್ಟು ನಮ್ ಜೊತೆ ನಿಲ್ತಾರೆ. ಅವ್ರಿಗೂ ನಾನು ಕೃತಜ್ಞತೆ ಹೇಳ್ತೇನೆ. ಇದೇ ರೀತಿ ನಮ್ಮ ಟ್ರಸ್ಟ್ ಮುಂದಿನ ಪ್ರತಿಯೊಂದು ವರ್ಷಗಳಲ್ಲೂ ಸಹ ನಾನು ಇದೇ ರೀತಿ ಸಮಾಜಮುಖಿ ಸರ್ವಿಸ್ಗಳನ್ನ ನಾವು ಮಾಡ್ತೇವೆ ಅಂತ ಹೇಳಿ ನಾನು ಈ ಮೂಲಕ ನಾನು ಹೇಳ್ತೇನೆ ಸರ್. ರಕ್ತದಾನ ಶಿಬಿರ ಯಾಕೆ ಅಂತಂತಂದ್ರೆ, ಈಗ ನೋಡಿ, ಪ್ರತಿನಿತ್ಯದ ಜೀವನದಲ್ಲಿ ನಾವು ನೋಡಿದ ತಕ್ಷಣ ಸೋಷಿಯಲ್ ಮೀಡಿಯಾ ನೋಡ್ಲಿ, ಪೇಪರ್ ನೋಡ್ಲಿ, ಯಾವಾಗ ನೋಡಿದ್ರು ಅಪಘಾತಗಳಂತಂದ್ರೆ ತುಂಬಾ ಜಾಸ್ತಿ ಆಗ್ತಾ ಇದೆ. ಜೊತೆಗೆ ಈಗ ಅಂತ ಒಂದು ಸಂದರ್ಭದಲ್ಲಿ ಬ್ಲಡ್ ನಮ್ಗೆ ಬಹಳ ಅತಿ ಮುಖ್ಯವಾಗಿದೆ. ಈಗೇನಾಗಿದೆ, ನಮ್ಮ ರಕ್ತದೊತ್ತಡಗಳು, BP, ಶುಗರ್ ಆಗಿರುವಂತದ್ದು ಇದು ತುಂಬಾ ಜಾಸ್ತಿ ಆಗಿದೆ. ಅಂದ್ರೆ ಬ್ಲಡ್ ದಿನೇ ಆರೋಗ್ಯವಂತ ಯುವಕರು ಕೆಟ್ಟ ಚಟಗಳಿಗೆ ನಿರತರಾಗಿ, ಇಲ್ಲಾಂದ್ರೆ BP, ಶುಗರ್ ಜಾಸ್ತಿ ಆಗಿ ಬ್ಲಡ್ ಕೊಡೋಂತವ್ರು ತುಂಬಾ ಕಡಿಮೆ ಆಗ್ತಾ ಬರ್ತಿದ್ದಾರೆ. ಹಾಗಾಗಿ ಈಗ ನಮ್ಗೆ ಬ್ಲಡ್ ಸಂಸ್ಥೆಗಳು ಹೇಳಿರೋಂತ ಪ್ರಕಾರ ಬ್ಲಡ್ ತುಂಬಾ ಡಿಮ್ಯಾಂಡ್ ಇದೆ, ಅವಶ್ಯಕತೆಗಿಂತ ತುಂಬಾ ಕಡಿಮೆ ಸಿಗ್ತಾ ಇದೆ. ಹಾಗಾಗಿ ಇದೊಂದು ನಮ್ ಸರ್ ಹೇಳ್ದಂಗೆ ರಕ್ತದಾನ ಮಹಾದಾನ ಇದೆಲ್ಲೂ ಫ್ಯಾಕ್ಟ್ರಿಯಲ್ಲಿ ರೆಡಿ ಮಾಡಕ್ ಆಗಲ್ಲ. ನಾವೇ ದಾನ ಮಾಡ್ಬೇಕು. ರಕ್ತದಾನ ಆಗಿರ್ಬೋದು, ನೇತ್ರದಾನ ಆಗಿರ್ಬೋದು, ಇನ್ನೊಂದು ಚರ್ಮದಾನ ಆಗಿರ್ಬೋದು, ಇವೆಲ್ಲ ಸ್ವಯಂ ಸೇವೆಯಿಂದ ಇಲ್ಲ ಸ್ವಯಂ ಇಚ್ಛೆಯಿಂದ ಬಂದು ದಾನ ಮಾಡ್ಬೇಕು. ಅದೊಂದು ನಿಟ್ಟಿನಲ್ಲಿ ನಾವೇನ್ 5 ಜನ ತಂಡ ಇದೆ, ನಾವು ಪ್ರತಿ ವರ್ಷ ಇದೊಂದು ಸ್ವಯಂ ರಕ್ತದಾನ ಶಿಬಿರವನ್ನ ಮಾಡ್ಬೇಕು ಅಂತ ಆಲ್ರೆಡಿ ದೃಢ ಸಂಕಲ್ಪವನ್ನ ಮಾಡಿ ಇದನ್ನ ಮಾಡ್ತಿದ್ದೇವೆ ಸರ್. ಥ್ಯಾಂಕ್ ಯು. ಸಾಮಾಜಿಕ ಸರ್ವಿಸ್ಗೆ ಏನಪ್ಪಾ ಅಂತಂದ್ರೆ ಸರ್, ನಾವು ಸಣ್ಣ ಕುಟುಂಬಗಳಿಂದ ಬಂದಿರೋಂಥವ್ರು. ನಾವು ಎಲ್ಲೋ ಒಂದು ಕಡೆ ಸಣ್ಣ ಸರ್ವಿಸ್ಗಳಲ್ಲಿ ಕೆಲವೊಂದು ಅವಶ್ಯಕತೆ ಬೇಕಾದಾಗ ನಮ್ಗೊಂದು ಪ್ರೇರಣೆ ಸಿಕ್ಕಿದೆ. ಈಗ ಕೆಲವು
ಸಮಾಜದಲ್ಲಿ ತುಂಬಾ ಜನ ಸರ್ವಿಸ್ ಮಾಡ್ತಾ ಇದ್ದಾರೆ. ಅವ್ರ ಕಡೆಯಿಂದ ನಮ್ಗೆ ಪ್ರೇರಣೆ ಬಂದಿರಬಹುದು, ಇಲ್ಲ ನಮ್ ಸ್ವಇಚ್ಛೆಯಿಂದ ಪ್ರೇರಣೆ ಬಂದಿದೆ. ಬಟ್ ಏನಂತಂದ್ರೆ ನಾನೊಂದು ಸಮಾಜದಲ್ಲಿ ಒಂದು ಭಾಗ, ಇದೇನು ನನಗಾಗಿ ಅಲ್ಲ ನಮಗಾಗಿ ಅನ್ನೋಂಥದ್ದು ಏನೇ ಒಂದು ವಾಕ್ಯಗಳಿದೆ, ಈ ಒಂದು ಮುಖಾಂತರ ನನ್ನ ಕೈಲಾದಷ್ಟು ನನ್ಗೇಲಿ ಏನಾಗುತ್ತೆ ಅಳಿಲು ಸೇವೆ ನನ್ನ ಸಮಾಜಕ್ಕೆ ಕೊಡ್ಬೇಕು ಅಂತೇಳಿ ನಾವು ಸಮಾನ ಮನಸ್ಕರು ಏನ್ ನಾವು ಸೇರಿದೀವಿ, ಇದೇ ನಮ್ಮ ಸಂಕಲ್ಪ ಸರ್. ನನ್ನ ಸಮಾಜ ನನ್ನ ಕುಟುಂಬ ಇದ್ದಂಗೆ, ಹಾಗಾಗಿ ನನ್ನ ಕುಟುಂಬಕ್ಕೆ ನಾನು ಸರ್ವಿಸ್ ಮಾಡೋದ್ರಲ್ಲಿ ಯಾವ ರೀತಿ ತಪ್ಪಿಲ್ಲ ಅಂತ ನನ್ಗೆ ಅನ್ಸಿದೆ. ಹಾಗಾಗಿ ನಾನು ಸದಾ ನನ್ನ ಸೊಸೈಟಿ ಜೊತೆಲಿ ನನ್ನ ಕೈಲಾದಷ್ಟು ನಿಲ್ತೇನೆ ಅಂತ ಹೇಳಿ ಈ ಮುಖಾಂತರ ಹೇಳ್ತೇನೆ ಸರ್. ಸರ್, ನನ್ನ ಹೆಸರು ಕೆ ಇ ಶ್ರೀನಿವಾಸ್ ಅಂತ, ಅಮ್ಮ ಎಜುಕೇಶನಲ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಹಾಗೂ ಆಕಾಶ್ ಪದವಿ ಪೂರ್ವ ಕಾಲೇಜ್ ಅಧ್ಯಕ್ಷರು ಸರ್. ಹಾಗೆ ನಮ್ಮ ಜೊತೆಯಲ್ಲಿ ಕೆ ಗಂಗರಾಜ್ ಸರ್, ನಮ್ಮ ಆಕಾಶ್ ಕಾಲೇಜಿನ ಪ್ರಾಂಶುಪಾಲರು ಹಾಗೂ ನಮ್ಮ ಪ್ರಶ್ನಾ ಕಾರ್ಯದರ್ಶಿಗಳು, ಹಾಗೆ ನಮ್ಮ ಆನಂದ್ ಸರ್ ಆಗಿರ್ಬೋದು, ಅವರು ನಮ್ಮ ಪ್ರಶ್ನಾ ಖಜಾನ್ಸಿಗಳು, ಹಾಗೆ ನಮ್ಮ ಎಂ ಎನ್ ವೆಂಕಟೇಶ್ ಅವರು ನಮ್ಮ ಪ್ರಶ್ನಾ ಜಂಟಿ ಕಾರ್ಯದರ್ಶಿಗಳು, ಹಾಗೆ ನಮ್ಮ ಕಾರ್ಯದರ್ಶಿಗಳಾಗಿರಂತ ಕೃಷಿ ಸದಸ್ಯರಾಗಿರಂತ ನಮ್ಮ ಶಿಲ್ಪಾ ವೆಂಕಟೇಶ್ ಅವರು ನಮ್ಮ ಜೊತೆಗಿದ್ದಾರೆ ಸರ್. ನಾವು 5 ಜನ ಸೇರಿ ಪ್ರತಿನಿತ್ಯ ನಮ್ಮ ಕೈಲಿ ಆಗಂತದ್ದು ಸೊಸೈಟಿಗೋಸ್ಕರ ನಿಲ್ತೇವೆ ಅಂತೇಳಿ ನಾನು ಇವತ್ತು ಹೇಳ್ತೀನಿ ಸರ್.